ಇನ್ನು ಮೈಸೂರಿನ ಆರೋಗ್ಯ ಸೇವಾ ಕೇಂದ್ರಕ್ಕೆ ಮತ್ತೊಂದು ಸಂಸ್ಥೆ ಸೇರ್ಪಡೆಯಾಗಿದೆ. ಮೈಸೂರಿನಲ್ಲಿ ಟೆನೆಟ್ ಡಯಾಗ್ನಾಸ್ಟಿಕ್ ಸೆಂಟರ್ ಆರಂಭ ಆಗಿದೆ. ಡಯಾಗ್ನಾಸ್ಟಿಕ್ ಸೆಂಟರ್ ಅನ್ನ ಲಹರಿ ಆಡಿಯೋ ಸಂಸ್ಥೆ ಮುಖ್ಯಸ್ಥರಾಗಿರುವಂತಹ ಲಹರಿ ವೇಲು ಅವರು ಉದ್ಘಾಟನೆಯನ್ನ ಮಾಡಿದ್ರು. ಕುವೆಂಪು ನಗರದಲ್ಲಿ ಆರಂಭ ಆಗಿರುವಂತಹ ಟೆನೆಟ್ ಡಯಾಗ್ನಾಸ್ಟಿಕ್ ಸೆಂಟರ್ ಅತ್ಯಾಧುನಿಕ ಯಂತ್ರೋಪಕರಣ ಸೇವಾ ಸೌಲಭ್ಯವನ್ನ ಹೊಂದಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ತನ್ನ ಸೇವೆಯನ್ನ ಆರಂಭಿಸಿರುವಂತಹ ಟೆನೆಲ್ ಸಂಸ್ಥೆ ಈಗ ಈ ಸೇವೆಯನ್ನ ಮೈಸೂರಿಗೂ ಕೂಡ ವಿಸ್ತರಣೆ ಮಾಡಿಕೊಂಡಿದೆ. MRI equipment. This is one of the super kind of a game changer here. Okay. That is going to help this year very well. And even if there's a tumor, if this band, each bite better. That's the beauty of it. I'm seeing MRI machine against care. ಲಹರಿ ಸಂಸ್ಥೆಗೆ ಮೈಸೂರು ಒಡನಾಟ ಬಂದು 48 ವರ್ಷಗಳಿಂದ. ಲಹರಿ ಸಂಸ್ಥೆನ ಕನ್ನಡಿಗರು ಎಸ್ಪೆಷಲಿ ಮೈಸೂರು ತುಂಬ ಬೆಳೆಸಿದ್ದಾರೆ. ಮೈಸೂರು ಹೆಂಗೆ ಅಂತಂದರೆ ಒಂಥರ ತವ್ರ ಮನೆ ಇದ್ದಂಗೆ. ಸಂತೋಷದ ಸುದ್ದಿ ಏನಂತಂದರೆ ಇವತ್ತು ಚರಣ್ ದೇವಿನೇನಿ ನನ್ನ ಅಳಿಯ ಕರ್ನಾಟಕದಾದ್ಯಂತ 7 ಅಂದರೆ ಡಯಾಗ್ನೋಸ್ಟಿಕ್ ಸೆಂಟರ್ ಟೆನೆಟ್ ಡಯಾಗ್ನೋಸ್ಟಿಕ್ ಸೆಂಟರ್ ಓಪನ್ ಮಾಡಿದ್ದಾರೆ. ಇದು 7ನೇದು ಮೈಸೂರಿನಲ್ಲಿ, 5 ಬೆಂಗಳೂರಿನಲ್ಲಿದೆ, 1 ಮಂಗಳೂರಲ್ಲಿದೆ ಮತ್ತು ಮೈಸೂರಿನಲ್ಲಿ. ಇವತ್ತು ಅತ್ಯಾಧುನಿಕ ಉಪಕರಣಗಳು ಮತ್ತು ಎಲ್ಲ ಈ ಸೆಂಟರ್ನಲ್ಲಿ ಹೆಲ್ತ್ ಕೇರ್ಗೋಸ್ಕರ ಏನು ಬೇಕೋ ಎಲ್ಲ ಸಿಗುತ್ತೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಸ್ಟೇಟಲ್ಲೆಲ್ಲ ಓಪನ್ ಮಾಡಿದ್ದಾರೆ, ಬೇರೆ ವಿಷಯ. ಬಟ್ ಕರ್ನಾಟಕದಲ್ಲಿ ಅದು ಮೈಸೂರಿನಲ್ಲಿ ಇವತ್ತು ಓಪನ್ ಆಗ್ತಾ ಇರೋದು ಭಾಳ ಸಂತೋಷ ಆಗಿದೆ ನನಗೆ. ಸೊ ನಾವೇನು ಕೊಡಬೇಕು ಅಂದರೆ ಕೊಡುಗೆ ಸಂಗೀತ ಕ್ಷೇತ್ರದಿಂದ ಏನು ಕೊಟ್ಟು ಅದೇ ರೀತಿ ಮೆಡಿಕಲ್ ಅಂತ ಬಂದಾಗ ಇದೊಂದು ಕೊಡುಗೆ ಕೊಟ್ಟಿದ್ದೀವಿ. ನೀವೆಲ್ಲ ನಮ್ಮನ್ನು ಬೆಳೆಸಿದ್ದೀರಿ. ಇದನ್ನು ಕೂಡ ಈ ಸೆಂಟರ್ನು ಕೂಡ ಅದೇ ಪ್ರೀತಿಯಿಂದ ಬೆಳೆಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿ ನೀಡ್ ಆಲ್ ದ ಸಪೋರ್ಟ್ ಫ್ರಮ್ ಆಲ್ ಮೈಸೂರಿಯನ್ಸ್. ಥ್ಯಾಂಕ್ ಯು ಸೊ ಮಚ್.